ಚಕ್ರವರ್ತಿ ಲಿಂಗೈಕ್ಯ ಡಾಕ್ಟರ್ ಅದೃಶ್ಯ ಗುರುಸಿದ್ದೇಶ್ವರ ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ಕೂಡ ಶರಣುಗಳನ್ನು ಹೇಳ್ತಾ, ಜೊತೆಗೆ ಅವರ ತತ್ಸ್ವರೂಪರೇ ಆಗಿ ಇವತ್ತು ಈ ಶ್ರೀಮಠವನ್ನು ಮುನ್ನಡೆಸ್ತಾ ಇರುವಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮಿಗಳ ಅಡಿದಾವರಗಳಲ್ಲಿ ಕೂಡ ಶರಣುಗಳನ್ನು ಹೇಳ್ತಾ, ಜೊತೆಗೆ ವೇದಿಕೆ ಮೇಲಿರುವಂಥ ಎಲ್ಲ ವೈದ್ಯರಿಗೆ ಜೊತೆಗೆ ಗಣ್ಯರಿಗೂ ಕೂಡ ಶರಣುಗಳನ್ನು ಹೇಳ್ತಾ, ತಾವೆಲ್ಲರೂ ಕೂಡ ಸಮೂಹ ನೃತ್ಯವನ್ನು ನೋಡಬೇಕು. ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇದು ಕಾಡಸಿದ್ದೇಶ್ವರ ಜಾತ್ರೆ. ಯಾವುದ್ರಿ? ಕಾಡಪ್ಪಜ್ಜನ ಜಾತ್ರೆ ನಡೆದೈತಿ. ಕಾಡಪ್ಪಜ್ಜನ ಜಾತ್ರೆ ಒಳಗೆ ಡಾಕ್ಟರ್ ಅದೃಶ್ಯ ಅವಾರ್ಡ್ಸ್ ಅಂತ ನಡೆದೈತಿ. ಹೆಂಗಂದ್ರೆ ಅದೃಶ್ಯ ಗುರುಸಿದ್ದೇಶ್ವರ ಅಪ್ಪಾಜಿ ಹೆಂಗಿದ್ರು, ಅವರ ಹೆಸರು ಈಗಲೂ ಕೂಡ ನಾವು ಯಾಕೆ ನೆನಪು ಮಾಡ್ತಾ ಇದ್ದೀವಿ ಅಂತಂದ್ರೆ, ಯಾರಾದರೂ ತಮ್ಮ ಹುಟ್ಟಿದ ದಿನಾಂಕವನ್ನ ಸಮಯವನ್ನ ಅವರ ಕೈಯಾಗಿ ಯಾರಾದರೂ ತಂದು ಕೊಟ್ರಿ ಅಂದ್ರೆ, ನಿನ್ನ ಜೀವನದೊಳಗೆ ಇಷ್ಟನೇ ವರ್ಷಕ್ಕೆ ಹಿಂಗೆ ಆಕೈತಿಪ್ಪ, ಇಷ್ಟನೇ ವರ್ಷಕ್ಕೆ ನಿನ್ನ ಮದುವೆ ಆಕೈತಿಪ್ಪ, ಇಷ್ಟನೇ ವರ್ಷಕ್ಕೆ ಮಕ್ಕಳು ಹಾಕವಪ್ಪ, ಇಷ್ಟನೇ ವರ್ಷಕ್ಕೆ ನಿನಗೆ ನೌಕರಿ ಹತ್ತೈತಿಪ್ಪ, ಕೊನೆಗೆ ಇಷ್ಟನೇ ದಿವಸಕ್ಕೆ ನೀ ಟಿಮ್ಮ ಆಕಿ ಅನ್ನೋದನ್ನು ಕೂಡ ಹೇಳುವಂಥ ತಾಕತ್ತಿದ್ದವ್ರು ಯಾರು ಅಂತಂದ್ರೆ ಅದೃಶ್ಯ ಗುರುಸಿದ್ದೇಶ್ವರಪ್ಪನವ್ರು ಅಂತ ಅನ್ನೋದನ್ನು ನಾವೆಲ್ಲ ಮರಿಬಾರದು. ಯಾಕಂತಂದ್ರೆ ಅಜ್ಜವ್ರ ಹತ್ತಕ್ಕೆ ಒಬ್ಬ ಸೇವಾ ಮಾಡಕ್ಕಿದ್ದ. ಅಜ್ಜವ್ರ ಹಳ್ಳ್ಯಾಮ ಶಿವಯೋಗಪ್ಪ ಅಂಥೇಳಿ ಅಜ್ಜಾರ ಆಜ್ಞೆಯನ್ನು ಮೀರದ ನಡೀತಿದ್ದವ. ಅಜ್ಜಾರ ಅಪ್ಪಣೆ ಇಲ್ಲದ ತನ್ನ ಮನೆಗೆ ಹೋಗಿರ್ಕಿರಲ್ಲ, ಅಜ್ಜಾರ ಅಪ್ಪಣೆ ಇಲ್ಲದ ಅವ ಎಲ್ಲೂ ಹೋಗ್ತಿರ್ಲಿಲ್ಲ. ಒಮ್ಮೇನಾಗಿ ಬಿಡ್ತು ಅಂತಂದ್ರೆ, ಊರಿಂದ ಬಂದ ಕೇಸಿಂದ ಮಠದಾಗ ಸಂಚಾಣತ ನಾವು ಉಳಿದ ಸಂಜಕಂದ್ರ ಬಂದ ಅಜ್ಜಾರ ಮನೆಗೆ ಹೋಗ್ಕೊಂಡ್ರಿ ಅಂದ. ಶಿವಯೋಗಪ್ಪ ಯಾಕೆ ಮನೆಗೆ ಹೊಂಟು ಅಂತಂದ್ರೆ ಅವರು, ಅಜ್ಜಾರ ಇಲ್ರಿ ಮನ್ಯಾಗ ಎಮ್ಮಿ ಇಳ್ಯಾಕತ್ತೈತಿ, ಎಮ್ಮಿ ಚಿಂತೆ ಅಲ್ಲೋ ಗುರುವಿನ ಚಿಂತೆ ಮಾಡೋ, ಎಮ್ಮಿ ಚಿಂತೆಯನ್ನು ಮಾಡ್ತಿ ಅಂದ್ರೆ ಅವರು, ಇಲ್ರಿಪ್ಪ ಯಾಕೋ ಹೋಗ್ಬೇಕು ಅನ್ಸತೈತಿ ಅಂದ. ಹೋಗಪ್ಪ ಹಂಗಾದ್ರ ಅಂದ್ರವ್ರು. ಶಿವಯೋಗ ಎಮ್ಮಿ ಚಿಂತೆ ಮಾಡಿದ್ಲ, ಗುರುವಿನ ಚಿಂತೆ ಬಿಟ್ಟ ಎಮ್ಮಿ ಚಿಂತೆ ಮಾಡಿದಕ್ಕ ಎಮ್ಮಿ ಸತ್ತು ಹೋಗಿತ್ತು. ಪುಣ್ಯಾತ್ಮರ ಎಮ್ಮಿ ಸತ್ತು ಹೋಗಿತ್ತು. ನಾವೆಲ್ಲ ಏನು ಮಾಡ್ಬೇಕಂದ್ರೆ, ಕಾಡಪ್ಪಜನ ಜಾತ್ರೆಗೆ ಬಂದವಂದ್ರೆ ಗುರುವಿನ ಚಿಂತೆ ಆಗಿರ್ಬೇಕು, ಗುರುವಿನ ಚಿಂತೆ ಆಗಿರ್ಬೇಕು. ಇನ್ನೊಂದವರು ಹುಲ್ಲೋಳಿ ಅಂತ ಇದೆ, ಇಲ್ಲಿ ಹುಲ್ಲೋಳಿ ಒಳಗೆ ಏನಾಗಿತ್ತು ಅಂದ್ರೆ ಕಾಲ್ಬೇನಿ ಬಾಯಿಬೇನಿ ಬಂದಿತ್ತು, ರೋಗ ಹತ್ತಿ ದನಗಳು ಸಾಯಾಕತ್ತಿದ್ದು. ಎಲ್ಲ ಭಕ್ತರು ಬಂದು ಅಜ್ಜಾರ ತಕ್ಕ ಪರಿಪರಿಯಾಗಿ ಬೆಡ್ಕೊಳಕತ್ರು, ಅಪ್ಪಾರ ನೀವು ನಮ್ಮ ಊರಿಗೆ ಬರ್ಬೇಕು. ಅದಕ್ಕಾಗಿ ಮೈಲಾರ ಬಸವಲಿಂಗರು ಒಂದು ಮಾತು ಹೇಳ್ತಾರೆ, ಹಲವು ಮಾತೇನು ನೀನೊಲಿದು ಪಾದವನೆಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳಿ